ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮಕ್ಕೆ ಹೆಮ್ಮೆ ತಂದುಕೊಟ್ಟಂಥ, ಕೀರ್ತಿ ತಂದುಕೊಟ್ಟಂಥ ಈಗ ಸನ್ಮಾನ ನಡೀತಾ ಇದೆ. ಈ ಪುಟ್ಟ ತಂಗಿಗೆ ಸುಮಾಯ ಇಲಾಯಿ ಸಣದಿ ಇವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಅದಕ್ಕೆ ವಿವರಣೆ ಕೊಡ್ತೇನೆ ಮುಂದೆ. ಈಗ ದಯವಿಟ್ಟು ಅದಕ್ಕೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಲ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಕಾಣಸಿಗ್ತಾ ಇರುವವರು ಈ ಪುಟ್ಟ ಬಾಲಕಿ ತಂಗಿಯ ತಂದೆಯವರಾದ ಸನ್ಮಾನ್ಯರಾದ ಇಲಾಯಿ ಮೌಲಾ ಸಾಹೇಬರು ಸಣದಿಯವರು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಮಾಜಿ ಕಟಗೇರಿಯ ಗ್ರಾಮ ಪಂಚಾಯಿತಿಯ ಚೇರ್ಮನ್ರಾದಂಥ ರಾಜು ಬಸಪ್ಪ ಪೂಜಾರಿಯವರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲಿ ಮುರುಗೇಶ್ ರಾಮಣ್ಣ ಚಂಡ್ಕಿ ಅವರು ಕಾಣಿಸ್ಕೊಂಡ್ರು. ಈಗ ಆ ಪುಟ್ಟ ತಂಗಿಗೆ ಸನ್ಮಾನ ಮಾಡ್ತಾ ಇರುವವರು ಅವರ ದೊಡ್ಡಪ್ಪ ಸನ್ಮಾನ್ಯರಾದ ಹಸನ್ ಸಾಹೇಬ್ ರೆಹಮಾನ್ ಸಾಹೇಬ್ ಸಣದಿಯವರು ಈಗ ಪುಟ್ಟ ತಂಗಿಗೆ ಸನ್ಮಾನ ಮಾಡಿದರು. ಈ ಪುಟ್ಟ ಬಾಲಕಿಯ ಒಂದು ನಮ್ಮ ಊರಿಗೆ ಕೀರ್ತಿ ತಂದು ಕೊಟ್ಟಿರ್ತಾರೆ. ಆ ಪುಟ್ಟ ಬಾಲಕಿಗೆ ನಮ್ಮ ಶೋಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ತುಂಬ ಹೃದಯದಿಂದ ಶುಭ ಕೋರುತ್ತೇವೆ. ಅವರ ಹಲವು ವಿದ್ಯೆಗಳಲ್ಲಿ ಜೀವನದಲ್ಲಿ ವಿಜ್ಞಾನ ವಿದ್ಯೆ ಮಹತ್ವದ್ದು. ಅದಕ್ಕೆ ಸೈನ್ಸ್ ಈಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಸೈನ್ಸ್ ಈಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್. ವಿಜ್ಞಾನ ದೇವತೆ, ವಿದ್ಯಾದೇವತೆ, ಬುದ್ಧಿದೇವತೆ, ತಿಳುವಳಿಕೆ ದೇವತೆ ಒಲಿಯಲಿ ಅವರಿಗೆ ಆಶೀರ್ವಾದ ನೀಡಲಿ. ಸುಮಯ ಅವರಿಗೆ ಎಂದೆಂದಿಗೂ ಕರಗದ ಸಂಪತ್ತು ಎಂದರೆ ಅದು ವಿದ್ಯೆ. ಅಣ್ಣ ತಮ್ಮಂದರಲ್ಲಿ ಹಂಚಿಕೊಳ್ಳುವುದಲ್ಲ, ಕಳ್ಳ ಕಾಕರಿಂದ ಕದ್ದು ಹೋಗುವುದೂ ಅಲ್ಲ, ಇನ್ನೊಬ್ಬರಿಗೆ ಎಷ್ಟು ಬೇಕಾದಷ್ಟು ಪ್ರಸರಿಸಿದರೂ ಕಡಿಮೆಯೂ ಆಗುವುದಲ್ಲ. ಮಾಡಿಸಿಕೊಳ್ಳುತ್ತಿರುವ ತಂಗಿಯ ಗುರುಗಳು ನೀಡುವುದು ಇಂಥ ಅಲ್ಲವೇ? ಮುಬಾರಕ್ ಮೌಲಾ ಸಾಹೇಬರು ಸಣದಿಯವರು ಕಾಣಿಸಿಕೊಂಡ್ರು. ತಮ್ಮ ಖುಷಿಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಜರ ಸಿದ್ದೇಶ್ವರ ಸ್ವಾಮಿಗಳದ್ದು ಇದನ್ನ ಐತೆ, ಅದಕ್ಕೆ ಆಶೀರ್ವಾದ ಐತಲ್ಲ ಅದ್ಲೇ ಅದು 3ನೇ ಬಾರಿ ಬಂದೈತೆ. ಮತ್ತು 4ನೇ ಬಾರಿ ಹ್ಯಾಟ್ರಿಕ್ ಮುಗಿದು ಮತ್ತೊಮ್ಮೆ ಆಗಲಿಲ್ಲ ಇನ್ನೊಮ್ಮೆ. ನಮ್ಮ ಹಿರೇಮಠ ಸರ್ ಅವರು ಸುಮಯ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ತಮ್ಮ ಶಾಲೆ ವತಿಯಿಂದ. ಕುಮಾರಿ ಸುಮಯ ಇಲಾಯಿ ಇವರು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಮುರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸೀಟ್ ಗೆಟ್ಟಿಸಿಕೊಂಡಿದ್ದಕ್ಕಾಗಿ ಅಧ್ಯಕ್ಷರಾದ ಸನ್ಮಾನ್ಯರಾದ ಹಿರೇಮಠ ಗುರುಗಳು ಈಗ ಆ ಪುಟ್ಟ ಬಾಲಕಿ ತಂಗಿಗೆ ಸುಮಯ ಅವರಿಗೆ ಸನ್ಮಾನ ಮಾಡುತ್ತಿದ್ದಾರೆ. ನಮ್ಮ ಊರಿನ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಶೈಲ್ ಪೂಜಾರಿ ಗುರುಗಳು ಇದೀಗ ಸನ್ಮಾನ ಮಾಡಿದರು. ಮತ್ತು ನಮ್ಮ ಈಗ ಇವರಿಗೆ ಪಾಠ ಮಾಡಿದ ಈ ಸುಮಯ ಅವರಿಗೆ ಪಾಠ ಮಾಡಿದ ಗುರುಗಳಾದ ಸನ್ಮಾನ್ಯರಾದ ಮುಜಾವರ್ ಗುರುಗಳು ಈಗ ಸನ್ಮಾನ ಮಾಡುತ್ತಿದ್ದಾರೆ. ಆ ಪುಟ್ಟ ಬಾಲಕಿಗೆ ಆ ಪುಟ್ಟ ತಂಗಿ ತನ್ನ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಸಂಪೂರ್ಣ ಜೀವನದ ವಿದ್ಯೆಯನ್ನು ಕಲಿತು ಹಲವು ವಿದ್ಯೆಗಳನ್ನು ಕಲಿತು ಈ ದೇಶಕ್ಕೆ ಕೀರ್ತಿ ತರಲಿ ಎಂದು ಆಶೀರ್ವಾದ ಮಾಡುತ್ತಿದ್ದಾರೆ. ಅವರಿಗೆ ಎಜುಕೇಷನ್ ಈಸ್ ಎಟರ್ನಲ್, ನೈಸ್ ಆ್ಯಂಡ್ ಗ್ರೇಟ್ ಅಂತ ಹೇಳ್ತಾರೆ. ಎಜುಕೇಷನ್ ಈಸ್ ನಾಟ್ ಜಸ್ಟ್ ಪಾಸಿಂಗ್ ಆಫ್ ದಿ ಎಕ್ಸಾಮಿನೇಷನ್ ಆರ್ ಇವನ್ ದಿ ಗ್ಯಾದರಿಂಗ್ ಆಫ್ ನಾಲೆಜ್, ಇಟ್ ಈಸ್ ದಿ ಟ್ರೈನಿಂಗ್ ಆಫ್ ದಿ ಮೈಂಡ್ ಟು ಥಿಂಕ್ ಆ್ಯಂಡ್ ಜಡ್ಜ್ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಗುರು ಹಿರಿಯರಿಗೆ ತುಂಬು ಹೃದಯದ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಜೆ.ಎಂ. ಹಿರೇಮಠ ಸರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತೇಳಿ. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ, ಅದಕ್ಕಾಗಿ ಸರ್ ಈಗ ಅಧ್ಯಕ್ಷರು ಹೇಳ್ಯಾರು, ಅದಕ್ಕಾಗಿ ನಾವೆಲ್ಲರೂ ಕೊಡ್ಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿ 1ನೇ ತಾರೀಕಿನಿಂದ ಶಿಕ್ಷಕರಿಗೆ ಎಲ್ಲರಿಗೂ ಮೊಬೈಲ್ ಹಾಜರಾತಿ ಬಂದದ್ದು. ಎಷ್ಟು ದಿವಸ ಶಿಕ್ಷಕರು ಲೇಟಾಗಿ ಬರ್ತಿದ್ರು, ಅದು ಮಾಡ್ತಿದ್ರು. ಇಲ್ಲಿ 9:00ವರೆಗೆ ನಾವು ಚೆಕ್ ಇನ್ ಆಗ್ಬೇಕು ಸರ್. 9:45 ಶಾಲೆಯಾಗ ಇರ್ಬೇಕು. ಈ ಗ್ರೌಂಡ್ನಾಗ ಬಂದ್ರೆ ಅಷ್ಟೇ ಬರ್ತೈತೆ, ಅದು ಮನ್ಯಾಗ ಕೂತು ಚೆಕ್ ಇನ್ ಆದ್ರೆ ಆಗೋದಿಲ್ಲ. ಇಲ್ಲೇ ಈ ಸಾಲಿ ಬಿಟ್ಟು ಅಲ್ಲಿ ಹೋದ್ರೂ ಹೋಗಂಗಿಲ್ಲ, ಅದು ಬರಂಗಿಲ್ಲ, ಹಾಜರಾತಿ ಬೀಳಂಗಿಲ್ಲ. ಸಾಲಿ ಬಿಟ್ಟ ನಂತರ ಚೆಕ್ಔಟ್ ಆಗ್ಬೇಕು ನಾವು.
ಮುಂಚೆ ಹೋಗ್ತಾನಂದ್ರೆ ಇಲ್ಲ 4-40 ಒಳ್ಳೆ ಬುರ್ಲಟ್ಟಿ ಶಾಲೆ ಮಕ್ಕಳು ಕೂಡ ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಕತ್ಯಾರು, ಪ್ರಯತ್ನ ಮಾಡಕತ್ಯಾರು. ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ನಿಮ್ಮದೊಂದಿಟ್ಟು ಏನಿರ್ಬೇಕಂತಂದ್ರೆ ಸಪೋರ್ಟಿವ್ ಆಗಿ ಇರ್ಬೇಕು ನೀವೆಲ್ಲರೂ. ಮತ್ತು ಈಗಿನ ಇದ್ರಾಗ ಏನೈತ್ರಿ, ಸಿದ್ದೇಶ್ವರ ಶ್ರೀಗಳು ಹೇಳ್ದಂಗೆ ಟೀಕೆಗಳು ಸಾಯ್ತಾವತ್ತ, ಕೆಲಸಗಳು ಉಳಿತಾವ. ಹಾಗಾಗಿ ನೀವು ಅವ್ರು ಅನಾವ್ರಿ ಒಳ್ಳೇದು ಮಾಡೋರಿಗೆ ಬೇಕಾದವ್ರು ಹಂಗೆ ಬೈಯತಿರ್ತಾರೆ, ನಿಮಗೂ ಬೈತಾರು ನಮಗೂ ಬೈತಿರ್ತಾರೆ. ಜಿಲ್ಲಾಧ್ಯಕ್ಷ ಇದೀವಿ ಅಂತಂದ್ರೆ ಸಾಲಿಗೆ ಹೋಗೋದಾಗೋದಿಲ್ಲ ರೀ. ನಾವು ಮುಂಜಾನೆ ಬಂದು ಸಾಲಿಗೆ ಬರಬೇಕು, ಕಲಿಸ್ತೀವಿ. ನಾವು ನಮ್ಮ ಕಡೆ 3ನೇ ಕ್ಲಾಸ್ ಐತಿ, ನಾವು ಶಾಲೆಯನ್ನು ದೇಸಾರಟ್ಟಿ ಶಾಲೆಯನ್ನು ಮಾಡಿ ಕಾರ್ಯಕ್ರಮ ಮಾಡಿದ್ದೀವಿ. ನಾವೆಲ್ಲರೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಎಂದು ಜಿಲ್ಲಾಧ್ಯಕ್ಷರಾದ ಹಿರೇಮಠ ಗುರುಗಳು ತುಂಬ ಸುಂದರವಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು, ಅವುಗಳಿಗೆ ಪ್ರೋತ್ಸಾಹ ನೀಡಬೇಕು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಹಾಗೆ ಈಗ ತಂದೆ ತಾಯಿಗಳಿಗೂ ಕೂಡ ಜವಾಬ್ದಾರಿ ತುಂಬ ಇದೆ ಅಂತ ಹೇಳಿದರು. ಈಗ ಕುಮಾರಿ ಸುಮಯ ಇಲಾಯಿ ಸಣದಿ ಇವರು ನಮ್ಮ ಊರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಮಗಳು ಮುರಾರ್ಜಿ ವಸತಿ ಶಾಲೆಯಲ್ಲಿ ಇವರು ಈ ಸುಮಯ ಪಡೆದುಕೊಂಡಿದ್ದಾರೆ. 5ನೇ ಪಾಸ್ ಮಾಡಿ ಈಗ 6ನೇ ಕ್ಲಾಸಿಗೆ ಅವರು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದೊಳಗ ಅತ್ಯುತ್ತಮವಾದಂಥ ಶಾಲೆ ಯಾವುದಾದ್ರೂ ಇದ್ರೆ ಅಂದ್ರೆ ದೇಸಾರಟ್ಟಿ ಶಾಲೆ. ಅಂಥ ಶಾಲೆಯನ್ನು ನಮ್ಮ ಗುರುಗಳು ಬಂದ ಬಳಕ ಮಾಡ್ಯಾರು. ಸುಮಾರು ಮೊನ್ನೆ ಅಮೃತ ಮಹೋತ್ಸವ ಮಾಡಿದ್ರು, ನಾವು ಹೋಗಿದ್ದೆವು. ಪುಟ್ಟ ಬಾಲಕಿ ತಂಗಿ ಕುಮಾರಿ ಸುಮಯ ಇಲಾಯಿ ಸಣದಿಯವರಿಗೆ ಈಗಾಗಲೇ ಸನ್ಮಾನ ಸಾಕಷ್ಟು ಜನರು ಮಾಡಿದರು. ಈಗ ಆ ಪುಟ್ಟ ಬಾಲಕಿ ಸುಮಯ ಸಣದಿಯವರಿಗೆ ಕಲಿಸಿದ ಗುರುಗಳಾದಂಥ ಸನ್ಮಾನ್ಯರಾದ RR ಮುಜಾವರ್ ಸರ್ ಗುರುಗಳಿಗೆ ಮತ್ತು ಸನ್ಮಾನ್ಯರಾದ ಪಾಂಡುರಂಗ್ ಮಾದರ್ ಸರ್ ಗುರುಗಳಿಗೆ ಮತ್ತು ಅಲ್ಲಿ ಊರಿನ ಶಾಲೆಯ ಪೂಜಾರಿ ಗುರುಗಳಿಗೆ ಸನ್ಮಾನವನ್ನು ನೆರವೇರಿಸುತ್ತಿದ್ದಾರೆ. ಸನ್ಮಾನ್ಯರಾದ ರಾಜು ಬಸಪ್ಪ ಪೂಜಾರಿ ಇವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಮುರುಗೇಶ್ ರಾಮಣ್ಣ ಮಾಮ ಚಂಡ್ಕಿ ಇವರು ಕೂಡ ಈಗ ಈ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆಯೇ ಹಿರಿಯರಾದ ಬಾಬು ಅಣ್ಣ ಸಣದಿ ಅವರು ಮತ್ತು ಊರಿನ ಗಣ್ಯರಾದ ಸನ್ಮಾನ್ಯರಾದ ಮುಬಾರಕ್ ಮೌಲಾ ಸಾಹೇಬರು ಸಣದಿ ಅವರು ಮತ್ತು ರಾಜು ಪೂಜಾರಿ ಗ್ರಾಮ ಪಂಚಾಯಿತಿ ಚೇರ್ಮನ್ರು ಮಾಜಿ ಇವರು ಕೂಡ ಇದ್ದಾರೆ. ಮತ್ತು ನಮ್ಮ ಬ್ರದರ್ಸ್ಗಳಾದ ಶ್ರೀ ಶಿವಮುರುಗಪ್ಪ ಕೋತ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸನ್ಮಾನ್ಯರಾದ ಮಹಾದೇವ್ ಮಾಮ ಹಾರುಗೇರಿ, ರಮಣ ಮಾಮ ಹಾರುಗೇರಿ, ಹಾಗೆ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ನಮ್ಮ ಮಹಾರಾಷ್ಟ್ರದ ಸಹೋದರ ರಾಜ್ಯವಾದ ಮಹಾರಾಷ್ಟ್ರದ ತಾಸಗಾಂವ್ ತಾಲೂಕಿನ ಮಣಿರಾಜುರಿ ಮಾಮು ಅಂದರೆ ನಾವು ಪ್ರೀತಿಯಿಂದ ಮಾಮು ಅಂತೇಳಿ ಕರಿತೀವಿ. ಮಣಿರಾಜುರಿ ಮಾಮು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೇರವಾಗಿ ಕಾಣ್ತಾ ಇದ್ದಾರೆ. ಅವರು ಈಗ ಮಾಮು ನಮ್ಮ ಹೆಮ್ಮೆಯ ಬಾಬು ಅಣ್ಣ ಸಣದಿ ಅವರು ಕಾರ್ಯಕ್ರಮ